ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಮಹಾರಾಷ್ಟ್ರದಲ್ಲಿ ನಡೆದ ಒಂದು ನಿಜ ಘಟನೆಯನ್ನು ಕಥೆಯ ರೂಪದಲ್ಲಿ ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುತ್ತೇನೆ. ಕಥೆಯ ಸಂದೇಶ: ಘನವಾದ ಗುರಿ ಇದ್ದಲ್ಲಿ ಗೆಲುವು ನಿಶ್ಚಿತ. ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಬಡ ದಂಪತಿಗಳಿದ್ದರು. ಒಮ್ಮೆ ಗಂಡನಿಗೆ ತೀವ್ರವಾದ ಕಾಯಿಲೆ ಬಂದಿತು. ಹಳ್ಳಿಯ ವೈದ್ಯರು ಪೇಟೆ ಆಸ್ಪತ್ರೆಯಲ್ಲಿ ಆ ಕಾಯಿಲೆಗೆ ಚಿಕಿತ್ಸೆ ಸಾಧ್ಯ ಎಂದರು. ಹೆಂಡತಿ ಪೇಟೆಯಲ್ಲಿರುವ ಆಸ್ಪತ್ರೆಗೆ ಗಂಡನನ್ನು ಕರೆದುಕೊಂಡು ತೋರಿಸಿದಾಗ ಚಿಕಿತ್ಸೆಗಾಗಿ ತುಂಬ ಹಣ ಬೇಕೆಂದು ತಿಳಿಯಿತು. ಹೆಂಗಸು ಹಣ ಹೊಂದಿಸುವುದು ಹೇಗೆ ಎಂಬ ಯೋಚನೆ ಮಾಡುತ್ತಾ ಅಲ್ಲಿದ್ದ ಅಂಗಡಿ ಬಳಿ ಹೋದಾಗ ಅಲ್ಲಿಯ ದಿನಪತ್ರಿಕೆ ಒಂದರಲ್ಲಿ ಮರುದಿನ ನಡೆಯಲಿದ್ದ ಮ್ಯಾರಥಾನ್ ಓಟದ ಸ್ಪರ್ಧೆ ಬಗ್ಗೆ ಬರೆದಿತ್ತು. ಅವಳು ವಿಚಾರಿಸಿದಾಗ, ಮರುದಿನ ಅಲ್ಲಿ ಮ್ಯಾರಥಾನ್ ಸ್ಪರ್ಧೆ ಇದೆ, ಸ್ಪರ್ಧೆಯಲ್ಲಿ ಗೆದ್ದವರಿಗೆ ದೊಡ್ಡ ಮೊತ್ತದ ಹಣ ಬಹುಮಾನವಾಗಿ ನೀಡಲಾಗುತ್ತದೆ ಎಂದು ಅಂಗಡಿಯವನು ತಿಳಿಸಿದನು. ಅದು ಉಚಿತ ಪ್ರವೇಶ ಸ್ಪರ್ಧೆ, ಅದರಲ್ಲಿ ಎಲ್ಲರೂ ಭಾಗವಹಿಸಬಹುದು ಎಂದು ಹೇಳಿದನು. ಆ ಬಡ ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ ಮತ್ತು ಬಂಧುಗಳಲ್ಲಿ ಹಣ ಕೇಳುವುದಕ್ಕೆ ಮನಸ್ಸೂ ಇರಲಿಲ್ಲ. ಹೆಂಗಸು ಹೇಗಾದರೂ ಮಾಡಿ ಗಂಡನ ಕಾಯಿಲೆ ವಾಸಿ ಮಾಡಲೇಬೇಕೆಂದು ಯೋಚಿಸಿದಳು. ಗಂಡನ ಚಿಕಿತ್ಸೆಗಾಗಿ ಹಣ ಹೇಗಾದರೂ ಹೊಂದಿಸಲೇಬೇಕೆಂಬ ದೃಢ ನಿರ್ಧಾರಕ್ಕೆ ಬಂದಳು. ಗಟ್ಟಿಮುಟ್ಟಾಗಿ ಆರೋಗ್ಯದಿಂದಿದ್ದ ಅವಳಿಗೆ ಮ್ಯಾರಥಾನ್ನಲ್ಲಿ ಓಡಿ ಹಣ ಗೆಲ್ಲಬಹುದು ಎನ್ನುವ ಉಪಾಯ ಹೊಳೆಯಿತು. ದೇವರೇ, ಗಂಡನನ್ನು ಕಾಯಿಲೆಯಿಂದ ಪಾರು ಮಾಡುವ ಸದುದ್ದೇಶದಿಂದ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದು ಹಣ ಹೊಂದಿಸಲು ಪ್ರಯತ್ನ ಮಾಡುವೆ. ನನ್ನ ಪ್ರಯತ್ನ ಸಫಲ ಆಗುವಂತೆ ಮಾಡು ಎಂದು ಮನದಲ್ಲಿ ದೇವರನ್ನು ಪ್ರಾರ್ಥಿಸಿ ಅವಳು ಸ್ಪರ್ಧೆ ನಡೆವ ಸ್ಥಳಕ್ಕೆ ಹೋಗಿ ತನ್ನ ಹೆಸರನ್ನು ನೋಂದಾಯಿಸಿದಳು. ಮರುದಿನ ಮ್ಯಾರಥಾನ್ ಸ್ಪರ್ಧೆಗೆ ತುಂಬ ಜನರು ಭಾಗವಹಿಸಲು ಬಂದಿದ್ದರು. ಅದರಲ್ಲಿ ಶ್ರೀಮಂತರು, ದೊಡ್ಡ ಅಧಿಕಾರಿಗಳು, ಸಿನಿಮಾ ತಾರೆಯರು, ವಿದ್ಯಾವಂತರು ಎಲ್ಲರೂ ಇದ್ದರು. ಭಾಗವಹಿಸುವ ಎಲ್ಲರೂ ತಂಪು ಕನ್ನಡಕ, ಟೋಪಿ, ಉತ್ತಮ ಶೂ, ಒಳ್ಳೆಯ ಬಟ್ಟೆ ಎಲ್ಲವನ್ನೂ ಧರಿಸಿ ಪೂರ್ಣವಾಗಿ ತಯಾರಾಗಿ ಬಂದಿದ್ದರು. ಅವರೆಲ್ಲರಿಗೂ ಚಪ್ಪಲಿ ಹಾಕಿ ಸೀರೆ ಉಟ್ಟ ಅವಿದ್ಯಾವಂತ ಹಳ್ಳಿಯ ಹೆಂಗಸನ್ನು ನೋಡಿ ಆಶ್ಚರ್ಯವಾಯಿತು. ಹಲವರು ಅವಳನ್ನು ನೋಡಿ ನಕ್ಕರು. ಹಲವರು ನಿನ್ನಿಂದ ಇದು ಸಾಧ್ಯವಿಲ್ಲ ಎಂಬ ಮಾತುಗಳಿಂದ ಅವಳನ್ನು ನಿರುತ್ಸಾಹಗೊಳಿಸುತ್ತಿದ್ದರು. ಅವಳು ಯಾವುದನ್ನೂ ಗಮನಿಸಲಿಲ್ಲ, ಹಾಗೆಯೇ ಯಾವುದನ್ನೂ ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಅವಳ ಮನಸ್ಸಿನಲ್ಲಿ ಗುರಿ ಗಟ್ಟಿಯಾಗಿತ್ತು. ಸ್ಪರ್ಧೆಯಲ್ಲಿ ಗೆದ್ದು ಹಣ ಪಡೆಯುವುದೇ ಅವಳ ಮುಖ್ಯ ಉದ್ದೇಶವಾಗಿತ್ತು. ಕೊನೆಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವಳು ಯಶಸ್ವಿಯಾದಳು. ಬಹುಮಾನದ ಹಣ ಪಡೆದುಕೊಂಡು ತನ್ನ ಗಂಡನ ಚಿಕಿತ್ಸೆ ಮಾಡಿಸಿದಳು. ಭಾಗವಹಿಸಿದ ಎಲ್ಲರಲ್ಲೂ ಎಲ್ಲ ಬಗೆಯ ಸೌಕರ್ಯಗಳು ಇದ್ದವು. ಆದರೆ ಅವರಿಗೆ ಸ್ಪರ್ಧೆ ಗೆಲ್ಲುವುದು ಉದ್ದೇಶ ಆಗಿರಲಿಲ್ಲ. ಸ್ಪರ್ಧೆ ಗೆದ್ದು ಹಣ ಪಡೆಯುವ ಗುರಿ ಯಾರಲ್ಲೂ ಇರಲಿಲ್ಲ. ಹಲವರು ಕೀರ್ತಿ ಮತ್ತು ಪ್ರಶಂಸೆಗಾಗಿ ಭಾಗವಹಿಸಿದ್ದರು. ಹಲವರು ಜನಪ್ರಿಯರಾಗಲು, ಮತ್ತೆ ಕೆಲವರು ಶೋಕಿ ಆಡಂಬರಕ್ಕಾಗಿ ಭಾಗವಹಿಸಿದ್ದರು. ಆದ್ದರಿಂದ ಯಾರಿಗೂ ಸ್ಪರ್ಧೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ಹೆಂಗಸಿಗೆ ಹಣದ ಅವಶ್ಯಕತೆ ತೀವ್ರವಾಗಿದ್ದು ಅವಳ ದೃಢವಾದ ಗುರಿ ಮತ್ತು ಆತ್ಮವಿಶ್ವಾಸಕ್ಕೆ ಪ್ರೇರಣೆಯಾಯಿತು. ಗಟ್ಟಿಯಾದ ಗುರಿ, ದೃಢ ನಿರ್ಧಾರ, ಸ್ವಯಂ ಪ್ರೇರಣೆ, ಪ್ರಾಮಾಣಿಕ ಪ್ರಯತ್ನ ಎಲ್ಲವೂ ಸೇರಿದಾಗಲೇ ಗೆಲುವು ಸಾಧ್ಯ ಎಂದು ಅವಳು ಸಾಬೀತು ಮಾಡಿದಳು. ಸ್ನೇಹಿತರೆ, ಸಾಧನೆಗೆ ಹೊರಗಿನ ಬೆಂಬಲ ಮತ್ತು ಸೌಕರ್ಯಗಳು ಬೇಡ. ಸಾಧನೆಗೆ ಮಾನಸಿಕ ಬಲ ಅವಶ್ಯಕ ಎಂದು ಒಬ್ಬ ಸಾಧಾರಣ ಮಹಿಳೆ ತೋರಿಸಿ ಎಲ್ಲರಿಗೂ ಮಾದರಿಯಾದಳು. ನನ್ನ ಮನ ಮುಟ್ಟಿದ ಈ ಕತೆ ನಿಮಗೆ ಮೆಚ್ಚುಗೆ ಆದರೆ ಇತರರೊಂದಿಗೆ ಹಂಚಲು ಮರೆಯದಿರಿ. ಧನ್ಯವಾದಗಳು.